ನಮ್ಮ ಬೇಡಿಕೆಗಳು ಈಡೇರುವ ತನಕ ಪೆನ್ನು ಹಿಡಿಯಲ್ಲ. ವಿಎಗಳ ಮುಷ್ಕರ, ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಕಂಪ್ಲಿ ಘಟಕದ ವತಿಯಿಂದ ಮುಷ್ಕರ. ಕಂಪ್ಲಿಯ ತಹಶೀಲ್ದಾರ್ ಕಚೇರಿ ಎದುರಿಗೆ ಕಪ್ಪು ಪಟ್ಟಿ ಧರಿಸಿ ಧರಣಿ ಕುಳಿತ ಗ್ರಾಮದ ಆಡಳಿತ ಅಧಿಕಾರಿಗಳು. ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ. ವಿಎಲ್ ಲಕ್ಷ್ಮಣ್. ರಾಜ್ಯ ಸಂಘದ ಕಾರ್ಯಕಾರಿ ಸಮಿತಿ ತೀರ್ಮಾನದಂತೆ ಗ್ರಾಮದ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದಿನಿಂದ ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ಳಲಾಗಿದೆ ಅಂತ ವಿಎಲ್ ಲಕ್ಷ್ಮಣ್ ಅವರು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಗ್ರಾಮದ ಆಡಳಿತ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ರಘುವೀರ್ ಸಿದ್ದಿ ಟಿವಿ ಕಂಪ್ಲಿ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಕೇಂದ್ರ ಸಂಘದ ಅಧ್ಯಕ್ಷರ ಒಂದು ನಿರ್ದೇಶನದ ಮೇರೆಗೆ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಿಗೆ ಈ ದಿನ ಒಂದು ಮಟ್ಟಿಗೆ ಅನಿರ್ದಿಷ್ಟಾವಧಿ ಅಂದರೆ ಲೇಖನ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಅದರಲ್ಲಿ ಸುಮಾರು ಬೇಡಿಕೆಗಳಿದೆ. ಯಾಕೆಂದರೆ ಸುಮಾರು 2-3 ವರ್ಷದಿಂದ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾನೇ ಇದ್ದೀವಿ. ಇತ್ತೀಚಿನ ದಿನಗಳೆಲ್ಲವೂ ಕೂಡ ಆಧುನಿಕ ತಾಂತ್ರಿಕ ಜ್ಞಾನ, ತಾಂತ್ರಿಕ ಯುಗ ಮುಂದುವರೆದಂಗೆಲ್ಲ ತಾಂತ್ರಿಕತೆಯಲ್ಲಿ ಬೆಳೀತಾ ಇದ್ದೀವಿ. ಆದರೆ ತಾಂತ್ರಿಕವಾದ ಕೆಲಸ ಕೊಡ್ತಿದ್ದಾರೆ. ತಾಂತ್ರಿಕ ಕೆಲಸಕ್ಕೆ ತಕ್ಕಂತೆ ನಮಗೆ ಯಾವುದೇ ರೀತಿ ಒಂದು ಆರ್ಥಿಕ ಸೌಲಭ್ಯ ಆಗಲಿ ಅಥವಾ ಪೀಠೋಪಕರಣ ಆಗಲಿ ಯಾವುದೇ ರೀತಿ ಸೌಲಭ್ಯ ಕೊಡ್ತಾ ಇಲ್ಲ. ಯಾಕಂದರೆ ಮೊಬೈಲ್ ಆ್ಯಪ್ ಕೊಟ್ಟಿದ್ದಾರೆ, ಸುಮಾರು ಆ್ಯಪ್ಗಳು ಬಿಟ್ಟಿದ್ದಾರೆ. ಆ್ಯಪ್ ಕೆಲಸ ಮಾಡೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಆದರೆ ಕೂಡ ಅದಕ್ಕೆ ರ್ಯಾಂಕಿಂಗ್ ವ್ಯವಸ್ಥೆಗಳನ್ನು ಮಾಡಿ ಅದಕ್ಕೆ ಟಾರ್ಗೆಟ್ ನೀಡೋದು, ಒತ್ತಡ ಹೇರೋದು, ಮಾನಸಿಕವಾಗಿ ತುಂಬ ಗ್ರಾಮ ಲೆಕ್ಕಾಧಿಕಾರಿಗಳು, ಮಹಿಳಾ ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ ಮತ್ತು ಪುರುಷ ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ ಅನೇಕ ರೀತಿಯ ಕೂಡ ಮಾನಸಿಕ ಒತ್ತಡಕ್ಕೆ ಮಾಡೋದು, ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ನಾವು ಕೆಲಸ ಮಾಡಲ್ಲ ಅಂತ ಯಾರು ಕೂಡ ಹೇಳ್ತಿಲ್ಲ. ಆ ಕೆಲಸಕ್ಕೆ ತಕ್ಕಂತೆ ಸೌಲಭ್ಯ ಕೇಳ್ತಾ ಇದ್ದೀವಿ. ಆ ಸೌಲಭ್ಯ ಒದಗಿಸಿದ್ರೆ ನಾವು ಕೆಲಸ ಮಾಡಲಿಕ್ಕೆ ಸರ್ಕಾರದ ಏನಿದೆ ಕಾರ್ಯಯೋಜನೆ, ಅವರ ರೂಪುರೇಷೆಗಳೇನಿದೆ ಅದಕ್ಕೆ ನಾವು ಸಾರ್ವಜನಿಕ ಹಂತದಲ್ಲಿ ಮುಟ್ಲಿಕ್ಕೆ ನಾವು ಕೂಡ ಎಲ್ಲರೂ ಕೂಡ ತಯಾರಿದ್ದೀವಿ. ಹಳ್ಳಿ ಮಟ್ಟದಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಂಸ್ಥೆಗೆ ನಾವು ಶತಸಿದ್ಧರಿದ್ದೀವಿ. ಅದಕ್ಕೆ ಎರಡು ಮಾತಿಲ್ಲ. ನಮ್ಮದು ಆದರೆ ನಮಗೂ ಕೂಡ ಒಂದು ಫ್ಯಾಮಿಲಿ ಇದೆ, ನಮಗೂ ಕೂಡ ಒಂದು ಮನಸ್ಸಿದೆ, ನಮಗೂ ಕೂಡ ಕುಟುಂಬ ಇದೆ. ಅವ್ರ ಜೊತೆ ಕೂಡ ನಾವು ಸಮಯ ಸ್ಪೆಂಡ್ ಮಾಡಬೇಕು. ಎಲ್ಲವೂ ಸರ್ಕಾರಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ಕೂಡ ಅದಕ್ಕೊಂದು ಸಮಯ ಇದೆ. ಕೆಲಸ ಮುಗಿದ ನಂತರ ಕೂಡ ಬೆಳಗಿಂದ ಸಂಜೆವರು ಕೆಲಸ ಮುಗಿತದೆ. ಕೆಲಸ ಮುಗಿದ ಮೇಲೆ ಕೂಡ ರಾತ್ರಿ 6 ಗಂಟೆಯಿಂದ ಶುರು ಆಗಿದ್ದ ವರ್ಚುವಲ್ ಸಭೆಗಳು ಅಂದರೆ ಗೂಗಲ್ ಮೀಟರ್ ತೊಗೊಳ್ಳೋದು 9 ಗಂಟೆವರೆಗೆ ಮಾಡೋದು. ಹಾಗಲೆಲ್ಲ ನಮ್ಮ ವೈಯಕ್ತಿಕವಾದಂಥ ಮೊಬೈಲ್ಗಳು, ಯಾವುದೇ ರೀತಿ ಸರ್ಕಾರ ಮೊಬೈಲ್ ನಮ್ಗೆ ಕೊಟ್ಟಿಲ್ಲ. ವೈಯಕ್ತಿಕವಾದ ಮೊಬೈಲಲ್ಲೇ ನಮ್ಮದೇ ಡಾಟಾ ಉಪಯೋಗಿಸ್ಕೊಂಡು ನಮ್ಮದೇ ಇತರ ನಮ್ಮ ಏನು ವೈಯಕ್ತಿಕ ಒಂದು ಸಮಯವನ್ನು ವ್ಯರ್ಥ ಮಾಡಿ ಕೆಲಸ ಮಾಡ್ತಿದ್ದೀವಿ.